ರಜನಿಕಾಂತ್ಗೆ ತಮ್ಮಿಗೆ 74 ವರ್ಷ ಆಗಿದೆ ಅಂತ ಗೊತ್ತಿದೆಯಲ್ವಾ? ಅವ್ರಿಗೆ ಗೊತ್ತಿದೆಯಲ್ವಾ? ನನಗೆ ಆಲ್ರೆಡಿ ಏಜ್ ಆಗಿದೆ, 74 ವರ್ಷ ಆಗಿದೆ ಅಂತ. ಕರೆಕ್ಟ್ ಅಲ್ವಾ? ಹಾಗಾದ್ರೆ ರಜನಿಕಾಂತ್ ಅವ್ರಿಗೆ ಗೊತ್ತಿದೆಯಲ್ವಾ ನಾನು ಸ್ವಲ್ಪ ಡಾರ್ಕ್ ಇದ್ದೀನಿ ಅಂತ? ಗೊತ್ತಿದೆಯಲ್ವಾ? ಗೊತ್ತಿದೆ ರಜನಿಕಾಂತ್ ಅವರಿಗೆ ನಾನು ಡಾರ್ಕ್ ಇದ್ದೀನಿ ಅಂತ. ಹಾಗಾದ್ರೆ ರಜನಿಕಾಂತ್ ಅವ್ರಿಗೆ ಗೊತ್ತಿಲ್ವಾ ನನಗೆ ಬೋಲ್ಡ್ ತಲ್ಲಿದೆ ಅಂತ? ಗೊತ್ತಿದೆ ಅಲ್ವಾ ರಜನಿಕಾಂತ್ ಅವರಿಗೆ ಬೋಲ್ಡ್ ತಲ್ಲಿದೆ ಅಂತ? ಹಾಗಾದ್ರೆ ರಜನಿಕಾಂತ್ ಅವ್ರಿಗೆ ಗೊತ್ತಿಲ್ಲ ನನಗೆ ಬಿಳಿ ಗಡ್ಡ ಇದೆ ಅಂತ? ಗೊತ್ತಿದೆಯಲ್ವಾ? ಅವ್ರಿಗೆ ಗೊತ್ತಿದೆ ಬಿಳಿ ಗಡ್ಡ ಇದೆ ನನಗೆ ಅಂತ. ಹಾಗಾದ್ರೂ ಕೂಡ ರಜನಿಕಾಂತ್ ಅವ್ರಿಗೆ ಇನ್ನೊಂದು ವಿಷಯನೂ ಗೊತ್ತು. ಏನು? ಮೇಕಪ್ ಮಾಡ್ಕೊಂಡು ವಿಗ್ ಹಾಕೊಂಡ್ಬಿಟ್ರೆ ನನ್ಗಿಂತ ಸೂಪರ್ ಸ್ಟಾರ್ ಯಾರು ಇಲ್ಲ ಅಂತ. ಹಾಗಾಗಿ ವಿದ್ಯಾರ್ಥಿಗಳೇ, ನೀವು ಒಂದು ತಿಳ್ಕೋಬೇಕು, ಡೋಂಟ್ ಫೋಕಸ್ ಆನ್ ವಾಟ್ ಯು ಡೋಂಟ್ ಹ್ಯಾವ್. ಡೋಂಟ್ ಫೋಕಸ್ ಆನ್ ಡೋಂಟ್ ಯು ಹ್ಯಾವ್. ನಿಮ್ಮ ಹತ್ರ ಇಲ್ದಿರೋದಕ್ಕೆ ಫೋಕಸ್ ಮಾಡ್ಬೇಡಿ. ನಿಮ್ಮ ಹತ್ರ ಇರುವಂತ ವಿಷಯಗಳ ಬಗ್ಗೆ ಫೋಕಸ್ ಮಾಡಿದಾಗ ಮಾತ್ರ ಸಕ್ಸಸ್ ಆಗ್ತೀರಾ. ಹಾಗಾಗಿ ಹಳ್ಳಿಯಲ್ಲಿ ಒಬ್ಬ ವಿದ್ಯಾರ್ಥಿ ಇರ್ತಾನೆ. ಅವನ ತಂದೆ ಆ ವಿದ್ಯಾರ್ಥಿಗೆ ಕುಮಾರ ಅಂತ ಹೆಸರಿಟ್ಟಿರ್ತಾನೆ. ಆಲ್ರೆಡಿ ನೀವು ಕೇಳಿರ್ತೀರಾ ಈ ಒಂದು ಸ್ಟೋರಿನ, ಆದ್ರೂ ಕೂಡ ಈ ಸ್ಟೋರಿನ ರಿಪೀಟ್ ಮಾಡ್ತಾ ಇದ್ದೀನಿ. ಹಳ್ಳಿಯಲ್ಲಿ ಒಬ್ಬ ಹುಡುಗ ಇರ್ತಾನೆ. ಅವ್ರ ತಂದೆ ಆ ಹುಡುಗನಿಗೆ ಕುಮಾರ ಅಂತ ಹೆಸರಿಟ್ಟಿರ್ತಾನೆ. ಬರೀ ಕುಮಾರ ಅಂತ ಇಟ್ಟಿರ್ತಾನೆ. ಅವ್ನು ಡೈಲಿ ಶಾಲೆಗೆ ಹೋಗ್ತಿರ್ಬೇಕಾದ್ರೆ ಟೀಚರ್ಸ್ಗಳು ಕುಮಾರನ ಕರೀರು ಅಂದ್ರೆ ಹುಡುಗರೆಲ್ಲ ಗೇಲಿ ಮಾಡ್ತಾರ ಅವನಿಗೆ. ಏನಂತ? ಕಾಲಿ ಕುಮಾರ ಅಂತ. ಯಾಕಂದ್ರೆ ಅವನಿಗೆ ಮುಂದೆ ಹಿಂದೆ ಏನು ಹಿಂಸಿಲ್ ಇರೋದಿಲ್ಲ. ಗೇಲಿ ಮಾಡ್ತಿರ್ಬೇಕು, ಬಹಳ ಬೇಜಾರಾಗ್ತಿರುತ್ತೆ ಅವನಿಗೆ, ಆ ಹುಡುಗನಿಗೆ. ಬರೀ ನನಗೆ ಕಾಲಿ ಕುಮಾರ ಅಂತ. ಅವ್ರಿಗ ಸ್ವಲ್ಪ ಓದೋದ್ರಲ್ಲಿ ಪ್ರತಿಭಾವಂತ ಆಗಿರ್ತಾನೆ. ಹಾಗೆ ಡಿಗ್ರಿ ಮಾಡ್ತಾನೆ. BEd ಮಾಡ್ತಿರ್ಬೇಕಾದ್ರೆ ಒಂದು ಆರ್ಟಿಕಲ್ ಬರ್ದಿರ್ತಾನೆ. ಏನ್ ಬರ್ದಿರ್ತಾನೆ? ಆರ್ಟಿಕಲ್. ಆ ಆರ್ಟಿಕಲ್ ಗೆ ಪ್ರೈಸ್ ಬಂದಿರುತ್ತೆ. ಇಡೀ ಕರ್ನಾಟಕ ಸ್ಟೇಟ್ಗೆ ಫಸ್ಟ್ ಪ್ರೈಸ್ ಬಂದಿರುತ್ತೆ. ಆ ಫಸ್ಟ್ ಪ್ರೈಸ್ ಬಂದಾಗ ಅವ್ರಿಗೆ ಏನ್ ಮಾಡ್ತಾನೆ, ಒಬ್ರು ಸಾಹಿತಿಗಳು, ಜವರೇಗೌಡರು ಅಂತ ಸಾಹಿತಿಗಳಿದ್ದಾರೆ. ಆ ಸಾಹಿತಿಗಳ ಹತ್ರ ಹೋಗಿ ಆರ್ಟಿಕಲ್ ತೋರಿಸ್ತಾರೆ. ಅವ್ರು ಜವರೇಗೌಡರು ನೋಡ್ತಾರೆ, ಆರ್ಟಿಕಲ್ ಚೆನ್ನಾಗಿ ಬರೆದಿದೆಯಪ್ಪ ಅಂತಾರೆ. ಲಾಸ್ಟ್ ಕೆಳಗೆ ನೋಡ್ತಾರೆ, ಕುಮಾರ, BEd ವಿದ್ಯಾರ್ಥಿ ಮತ್ತು ಕಾಲೇಜಿನ ಹೆಸರು ಯಾವ ಊರು, ಇಷ್ಟೇ ಇರುತ್ತೆ. ಅವಾಗ ಜವರೇಗೌಡರು ಹೇಳ್ತಾರೆ, ಏನಪ್ಪಾ ನಿನ್ನ ಹೆಸರು ಬರೀ ಕುಮಾರ ಅಂತಾನೆ ಇದೆಯಲ್ಲ ಅಂತ. ಅವಾಗ ಹೇಳ್ತಾನೆ, ಇಲ್ಲ ಸರ್, ನಮ್ಮಪ್ಪ ದಡ್ಡ, ಅನ್ಎಜುಕೇಟೆಡ್, ಏನು ಓದಿಲ್ಲ, ಹಳ್ಳಿಯಿಂದ ಇರೋದು, ಏನು ಇಟ್ಟಿಲ್ಲ ಇನ್ಶಿಯಲ್ಲು ಅಂದಾಗ ಅವ್ರು ಜವರೇಗೌಡರು ಹೇಳ್ತಾರೆ, ನೀನು ನಿಮ್ ತಂದೆ ಮೇಲೆ ಬ್ಲೇಮ್ ಮಾಡಬೇಡಪ್ಪ. ಅವ್ರು ನಿನಗೆ ಒಳ್ಳೇದೇ ಮಾಡಿದ್ದಾರೆ. ಹಿಂದೆ ಮುಂದೆ ಪ್ರಿಫಿಕ್ಸ್ ಸಫಿಕ್ಸ್ ಏನು ಬಿಟ್ಟಿಲ್ವಲ್ಲ, ಅದನ್ನ ನೀನ್ ಸಂಪಾದನೆ ಮಾಡಿಸ್ಕೊ. ಚೆನ್ನಾಗಿ ರಿಸರ್ಚ್ ಮಾಡಿ PhD ಮಾಡು, KS ಮಾಡು ಅಂತ ಹೇಳ್ತಾರೆ. ಅದರಿಂದ ಮೋಟಿವೇಶನ್ ಆದಂತಹ ವಿದ್ಯಾರ್ಥಿ ಏನ್ ಮಾಡ್ತಾನೆ, ರಿಸರ್ಚ್ ಮಾಡಿ PhD ಮಾಡ್ತಾನೆ. PhD ಮಾಡಿದ ತಕ್ಷಣ ಡಾಕ್ಟರ್ ಕುಮಾರ ಆಗ್ತಾನೆ. ಹಾಗೆ IAS ಮತ್ತೆ ಅಂತೇಳಿ ಅಡ್ಮಿನಿಸ್ಟ್ರೇಟಿವ್ ಬಗ್ಗೆ ಆಸಕ್ತಿ ಹೊಂದಿ IAS ಮಾಡ್ತಾನೆ, IAS ಆಗ್ತಾನೆ. ಇವಾಗ ಡಾಕ್ಟರ್ ಕುಮಾರ IAS ಆಗಿದ್ದಾರೆ. ಹಾಗಾಗಿ ನಾವು ವಿದ್ಯಾರ್ಥಿಗಳು ಏನ್ ತಿಳ್ಕೋಬೇಕಪ್ಪ ಅಂದ್ರೆ, ತಂದೆ ತಾಯಂದ್ರು ನಮಗೆ ಬೈಕ್ ಕೊಟ್ಟಿಲ್ಲ, ಬ್ಯಾಗ್ ಕೊಡ್ಸಿಲ್ಲ, ಇನ್ನೊಂದು ಮಗದೊಂದು ಕೊಟ್ಟಿಲ್ಲ ಅಂತೇಳಿ ಯಾವತ್ತೂ ಕೂಡ, ಎಸ್ಪೆಷಲಿ ಫೋನ್ ಕೊಡ್ಸಿಲ್ಲ, ಕರೆಕ್ಟ್, ಅದು ಮೇನ್, ಫೋನ್ ಕೊಡ್ಸಿಲ್ಲ, ಬ್ಲೇಮ್ ಮಾಡೋ ಬದ್ಲಿ ನಮಗ್ ನಾವೇ ಬ್ರ್ಯಾಂಡ್ ಹಾಕ್ಬೇಕು. ಇದಕ್ ಬ್ರ್ಯಾಂಡಿಂಗ್ ಇನ್ನೊಂದು ಸ್ಟೋರಿ ಹೇಳ್ತೀನಿ ನೋಡ್ರಿ ನಿಮಗೆಲ್ರಿ. ಕಾಡಿನ ರಾಜ ಯಾರು? ಸಿಂಹ. ಕಾಡಿನ ರಾಜ ಯಾರು? ಸಿಂಹ. ಹಾಗಾದ್ರೆ ಆ ಸಿಂಹಕ್ಕೆ ಯಾರಾದ್ರೂ ಹೋಗಿ ಪಟ್ಟಾಭಿಷೇಕ ಮಾಡಿದಾರ, ನಿಮ್ದು ರಾಜ ಆಗು, ಕಾಡಿನ ರಾಜ ಆಗು ಅಂತ ಯಾರಾದ್ರೂ ಹೋಗಿ ಹೇಳಿದಾರ? ನೀವ್ ಯಾರಾದ್ರೂ ಹೋಗಿ ಹೇಳಿದ್ರ ನಿನ್ ಕಾಡಿನ ರಾಜ ಆಗಂತ ಯಾರಾದ್ರೂ ಹೇಳಿದ್ರ? ಇಲ್ಲ. ಅವನೇ ರಾಜ. ಯಾಕೆ ರಾಜ ಆಗಿದ್ದಾನೆ? ನಿಮ್ಗೆ ಗೊತ್ತಿದೆ, ಸಿಂಹ ಆನೆಯಷ್ಟು ದೊಡ್ಡದಾಗೂ ಇಲ್ಲ, ಗಾತ್ರದಲ್ಲೂ ಇಲ್ಲ, ಸೈಜಲ್ಲೂ ಇಲ್ಲ, ಅಷ್ಟು ಬಲನೂ ಇಲ್ಲ ಸಿಂಹಕ್ಕೆ. ಜಿರಾಫೆ ಅಷ್ಟು ಎತ್ತರನೂ ಇಲ್ಲ, ಕರೆಕ್ಟ್ ಅಲ್ವಾ? ಚಿರತೆಯಷ್ಟು ವೇಗನೂ ಇಲ್ಲ, ನರಿಯಷ್ಟು ಬುದ್ಧಿನೂ ಇಲ್ಲ ಸಿಂಹಕ್ಕೆ. ಹಾಗಾದ್ರೆ ಯಾಕೆ ಸಿಂಹ ಕಾಡಿನ ರಾಜ? ಯಾಕಂದ್ರೆ ನಾನ್ ರಾಜ ಅಂತ ತಾನೇ ಅನ್ಕೊಂಡ್ಬಿಟ್ಟಿದ್ದಾನೆ ಸಿಂಹ. ಕರೆಕ್ಟ್ ಅಲ್ವಾ? ಇಲ್ಲಿ ಯಾರು ರಾಜ ಮಾಡಕ್ ಆಗಲ್ಲ, ನಮಗ್ ನಾವೇ ರಾಜ ಆಗ್ಬೇಕು. ಕರೆಕ್ಟ್ ಅಲ್ವಾ? ಇಲ್ಲಿ ಯಾರು ನಮ್ಮನ್ನು ರಾಜ ಮಾಡಲ್ಲ, ನಮಗ್ ನಾವೇ ರಾಜ ಆಗ್ಬೇಕು. ಹಾಗಾಗಿ ಸಿಂಹ ಏನೋ ನನಗೆ ನಾನೇ ರಾಜ ಆಗಿ ಬಿಲ್ಡ್ ಮಾಡ್ಕೊಂಡಿದ್ದಾನೆ, ತನ್ನನ್ನು ತಾನೇ ಬ್ರ್ಯಾಂಡ್ ಮಾಡ್ಕೊಂಡಿದ್ದಾನೆ. ಯಾಕಂದ್ರೆ ನೀವಾದ್ರೂ ಕೂಡ ವಿದ್ಯಾರ್ಥಿಗಳು ಕೊರಗ್ತಾರೆ, ಅವ್ರ ಟ್ಯಾಲೆಂಟ್ ಇದ್ದಾನೆ, ನನ್ ಟ್ಯಾಲೆಂಟ್ ಇಲ್ಲ, ಯಾರು ಕೊರಗಬಾರ್ದು. ಯು ಆರ್ ಎ ಗ್ರೇಟ್ ಪರ್ಸನ್ಸ್. ನೀವೆಲ್ಲ ಕರೆಕ್ಟ್ ಅಲ್ವಾ? ಯಾರಾದ್ರೂ ನನ್ನ ಜಗತ್ತಲ್ಲಿ ನಾವು ತಿಳ್ಕೋಬೇಕು, ನನಗೆ ಯಾರು ಇಲ್ಲ, ಐ ಆಮ್ ಎ ಸ್ಪೆಷಲ್ ಪರ್ಸನ್. ನನ್ನಲ್ಲಿರುವಂತ ಸ್ಪೆಷಾಲಿಟಿ ಗುಣಗಳನ್ನ ಬಳಸ್ಕೋಬೇಕು ನಾನು. ಬಿಕಾಸ್ ಆಫ್ ನನಗೆ ನಾನೇ ಬ್ರ್ಯಾಂಡು, ಯಾರು ಕೊಡುವಂತ ಅವಶ್ಯಕತೆ ಇರಲ್ಲ. ಹಾಗಾಗಿ ವಿದ್ಯಾರ್ಥಿಗಳು ಏನ್ ಮಾಡ್ಬೇಕಂದ್ರೆ ತಮ್ಮನ್ನು ತಾವೇ ಬ್ರ್ಯಾಂಡ್ ಆಗಿ ಮಾಡ್ಕೋಬೇಕು, ತಮ್ಮನ್ನು ತಾನೇ ಸೆಲ್ಫ್ ಮೋಟಿವೇಟ್ ಮಾಡ್ಕೋಬೇಕು, ಸೆಲ್ಫ್ ಮೋಟಿವೇಟ್ ಮಾಡ್ಕೊಂಡು ಸಕ್ಸಸ್ ಆಗ್ಬೇಕು. ಯಾರನ್ನು ಕೂಡ ಬ್ಲೇಮ್ ಮಾಡಕ್ ಹೋಗ್ಬಾರ್ದು. ಯಾವುದೇ ಪೋಷಕರಾಗಿರ್ಬೋದು, ಪೇರೆಂಟ್ಸ್ ಗಳಿಗೆಲ್ಲ ನೀವೇನು
ಬ್ಲೇಮ್ ಮಾಡ್ಬಾರ್ದು, ನನಗೆ ಅದು ಕೊಟ್ಟಿಲ್ಲ ಇದನ್ನು ಕೊಡ್ಸಿಲ್ಲ. ಎಲ್ಲ ತಂದೆ ತಾಯಿಗಳು ಅವ್ರದೇ ಆದಂತ ಕಷ್ಟಗಳಿರ್ತವೆ. ಯಾಕಂದ್ರೆ ಈಗ ನೀವೇ ನೋಡ್ತಿರ್ತೀರಾ, ಸಂತೆಗೆ ಹೋಗ್ತೀರಾ, ಬಸ್ ಸ್ಟ್ಯಾಂಡ್ ಹೋಗ್ತೀರಾ, ಹಲವಾರು ವಿದ್ಯಾರ್ಥಿಗಳು ಎಷ್ಟೋ ಜನ ಭಿಕ್ಷೆ ಬೇಡ್ತಿದ್ದಾರೆ. ಆ ರೀತಿಯಾದಂತ ಪರಿಸ್ಥಿತಿಯನ್ನ ನಿಮ್ಗೆ ತಂದಿಲ್ಲ. ನಿಮಗೆ ಒಳ್ಳೆ ಕ್ವಾಲಿಟಿ ಆಫ್ ದಿ ಎಜುಕೇಶನ್ ನ ಕೊಡ್ತಿದ್ದಾರೆ. ನಿಮಗೆ ಕೂತ್ಕೊಳ್ಳಕ್ ಬೆಂಚ್ ಕೊಟ್ಟಿದ್ದಾರೆ, ಫ್ಯಾನ್ ಇದೆ, ಲೈಟ್ ಇದೆ, ಎಲ್ಲಾ ರೀತಿಯಾದಂತಹ ವ್ಯವಸ್ಥೆಯನ್ನು ಕೊಟ್ಟಾಗ್ಲೂ ಕೂಡ ನೀವು ಸದುಪಯೋಗ ಪಡ್ಕೊಳ್ತಾ ಇದ್ರೆ ನೀವು ನಿಮ್ಮ ತಂದೆ ತಾಯಿಗಳಿಗೆ ಮಾಡ್ತಿರುವಂತ ನಿಜವಾದ ಮೋಸ ಇದೆ. ಹಾಗಾಗಿ ವಿದ್ಯಾರ್ಥಿಗಳೇ, ತಂದೆ ತಾಯಿಗಳನ್ನ ಮೋಸ ಮಾಡುವಂದ್ರೆ ಏನ್ ಮಾಡ್ಬೇಕು? ನೀವು ಚೆನ್ನಾಗಿ ಓದ್ಬೇಕು. ಚೆನ್ನಾಗಿ ಓದಿದ್ರೆ ಮಾತ್ರ ನಿಮ್ ತಂದೆ ತಾಯಿಗಳು ಇನ್ನೊಬ್ರು ಮುಂದೆ ನನ್ನ ಮಗ ಓದ್ತಿದ್ದಾನೆ, ನನ್ನ ಮಗ ಇಷ್ಟು ಮಾರ್ಕ್ಸ್ ತೆಗ್ದಿದ್ದಾನೆ, ನನ್ನ ಮಗ ಟ್ಯಾಲೆಂಟ್ ಇದ್ದಾನೆ, ಇವನು ನನ್ನ ಮಗ ಎದೆ ತಕ್ಕಂಡು ಹೇಳ್ಬೇಕಪ್ಪ ಅಂದ್ರೆ ನೀವು ಓದ್ಬೇಕು. ಇನ್ನೊಬ್ಬರ ಮುಂದೆ ನಿಮ್ ತಂದೆ ತಾಯಿಗಳು ತಲೆ ತಗ್ಗಿಸುವಂತ ಕೆಲಸವನ್ನು ಯಾವತ್ತೂ ಮಾಡಬಾರ್ದು. ಯಾವತ್ತೂ ಕೂಡ ನಿಮ್ಮ ತಂದೆ ತಾಯಿಗಳು ತಲೆ ಎತ್ಕೊಂಡು ಅಡ್ಡಾಡ್ತಿರ್ಬೇಕು 4 ಜನರ ಮುಂದೆ, ನನ್ನ ಮಗ ಹೀಗಿದ್ದಾನಪ್ಪ, ಹೆಮ್ಮೆ ಪಡಬೇಕು. ಆ ರೀತಿ ಬದುಕಬೇಕು ವಿದ್ಯಾರ್ಥಿಗಳು. ಹಾಗಾಗಿ ವಿದ್ಯಾರ್ಥಿಗಳು ಯಾವತ್ತೂ ಕೂಡ ತಂದೆ ತಾಯಿಗಿರ್ಬೋದು, ಶಿಕ್ಷಕರಾಗಿರ್ಬೋದು, ಯಾರೇ ಆಗಲಿ, ನಾವ್ ಯಾವತ್ತೂ ಕೂಡ ಬೇರೆಯವರಿಗೆ ಗೌರವನ ಕೊಟ್ಟಾಗ ನಮಗೆ ಮುಂದೊಂದು ದಿನ ನಮಗೆ ಗೊತ್ತಿಲ್ಲದೆ ಅದ ಗೌರವ ನಮಗೆ ಸಿಕ್ಕೇ ಸಿಗುತ್ತೆ. ಹಾಗಾಗಿ ವಿದ್ಯಾರ್ಥಿಗಳು ಏನ್ ಮಾಡ್ಬೇಕಂದ್ರೆ ಪ್ರತಿಯೊಂದು ಸಂದರ್ಭದಲ್ಲಾಗಿರ್ಬೋದು, ಯಾವುದೇ ಸಂದರ್ಭದಲ್ಲಿ ಆಗಿರ್ಬೋದು, ಯಾವುದೇ ವ್ಯಕ್ತಿಯನ್ನ ಕೆಳಮಟ್ಟದಲ್ಲಿ ನೋಡ್ಲೇಬಾರ್ದು. ಯಾವ ವ್ಯಕ್ತಿಯೂ ಕೂಡ ಉನ್ನತ ಸ್ಥಾನಕ್ಕೆ ಹೋಗಿರ್ಬೋದು. ಯಾಕಂದ್ರೆ ಇವತ್ತು ಟೀಮ್ ಮಾರುವಂತ ವ್ಯಕ್ತಿ ದೇಶದ ಪ್ರಧಾನಿ ಆಗಿದ್ದಾರೆ ಇಲ್ಲ ಮೋದಿ ಅವರು. ಹಾಗಾಗಿ ಯಾವ ಹುದ್ದೆಯೂ ಕೂಡ ಸಣ್ಣ ಹುದ್ದೆ ಅಲ್ಲ. ಆ ಹುದ್ದೆಗೆ ತಕ್ಕಂತೆ ಅದಕ್ಕೆ ಬೆಲೆ ಇಟ್ಟಿರುತ್ತೆ. ಹಾಗಾಗಿ ವಿದ್ಯಾರ್ಥಿಗಳು ತಿಳ್ಕೋಬೇಕು. ಯಾಕಂದ್ರೆ ಜನರೇಷನ್ ಚೇಂಜ್ ಆಗಿದೆ ಅಂತ ತಿಳ್ಕೋಬಾರ್ದು. ಜನರೇಷನ್ ಚೇಂಜ್ ಆದ್ರೆ ನಮ್ಮ ಮೂಲ ಚೇಂಜ್ ಆಗಲ್ಲ, ಕರೆಕ್ಟ್ ಅಲ್ವಾ? ನಮ್ಮ ಕುಟುಂಬದ ಮೂಲಗಳು ಚೇಂಜ್ ಆಗಲ್ಲ, ನಮ್ಮ ಸಂಸ್ಕೃತಿ ಅಂತಕ್ಕಂಥ ಚೇಂಜ್ ಆಗಲ್ಲ. ನಮ್ಮ ಮೂಲವನ್ನ ನಾವು ತಿಳ್ಕೋಬೇಕಾಗುತ್ತೆ. ನಮ್ಮ ತಂದೆ ತಾಯಿ ಯಾವ ರೀತಿ ಕಷ್ಟದಲ್ಲಿ ಬಂದಿದ್ದಾರೆ ಅಂತ ತಿಳ್ಕೋಬೇಕಾಗುತ್ತೆ. ಹಾಗಾಗಿ ವಿದ್ಯಾರ್ಥಿಗಳಿಗೆ ನಾನು ಇನ್ನೊಂದು ಮಾತು ಹೇಳಕ್ ಪಡ್ತೀನಿ. ನಾವೇನಾದ್ರೂ ಶಿಕ್ಷಿಸ್ತಿರ್ಬೋದು ಅಥವಾ ನಿಮ್ಮನ್ನ ದಂಡಿಸ್ತೀವಿ ಅಂದ್ರೆ ನೀವು ಒಳ್ಳೆಯ ರೀತಿಯಲ್ಲಿ ಮುಂದೆ ಏನಾದ್ರೂ ಸಾಧಿಸ್ತೀರಾ ಅಥವಾ ಚೆನ್ನಾಗಿ ಓದ್ಲಿ ಅನ್ನೋ ಕಾರಣಕ್ಕಷ್ಟೇ ನಾವು ದಂಡಿಸೋದು. ಇದಕ್ಕೊಂದು ಕಥೆ ಹೇಳ್ತೀನಿ ನೋಡ್ರಿ. ಏನಪ್ಪಾ ಅಂದ್ರೆ, ಈ ಒಂದು ದೊಡ್ಡ ನಗರದಲ್ಲಿ ಒಂದು ಮ್ಯೂಸಿಯಂ ಇರುತ್ತೆ. ಇಲ್ಲಿ ಒಂದು ದೊಡ್ಡ ನಗರ ಮೀನ್ಸ್ ಒಂದು ಸಿಟಿಯಲ್ಲಿ ಮ್ಯೂಸಿಯಂ ಇರುತ್ತೆ. ಆ ಮ್ಯೂಸಿಯಂ ಅಲ್ಲಿ ಒಂದು ಕೆಳಗೆ ನೆಲದ ಮೇಲೆ ಹಾಸಿರುವಂತ ಒಂದು ಟೇಲ್ಸ್, ಮತ್ತೆ ಅಲ್ಲಿ ಮ್ಯೂಸಿಯಂ ಅಲ್ಲಿ ಮೇಲೆ ಇಟ್ಟಿರುವಂತ ಒಂದು ಮೂರ್ತಿ ಮತ್ತೆ ಒಂದು ಟೇಲ್ಸ್ ಮಾತಾಡ್ಕೊಂತಾರೆ. ಏನ್ ಮಾತಾಡ್ಕೊಂತಾರೆ? ಟೇಲ್ಸ್ ಹೇಳುತ್ತೆ ಅಲ್ಲ, ಆ ಮೂರ್ತಿ ಹೇಳುತ್ತೆ. ಎರಡು ಕೂಡ ಕಲ್ಲಿನಿಂದನೇ ಮಾಡಿರೋದು. ಟೇಲ್ಸ್ ಕೂಡ ಕಲ್ಲಿನಿಂದ ಮಾಡಿದ್ದಾರೆ, ಮೂರ್ತಿಯನ್ನು ಕೂಡ ಕಲ್ಲಿನಿಂದನೇ ಮಾಡಿರೋದು. ಅವಾಗ ಟೇಲ್ಸ್ ಹೇಳುತ್ತೆ, ಅಲ್ಲ ನಾನು ನೀನು ಒಂದೇ ಕುಟುಂಬದವರು, ಒಂದೇ ಜಾಗದಿಂದ ಬಂದಿದ್ದೀವಿ, ಒಂದೇ ದೊಡ್ಡ ಕಲ್ಲಿನ ಭಾಗ ನಾವು. ಆದ್ರೆ ನಿನ್ನ ಜನಗಳು ಬರ್ತಾರೆ, ಹಲವಾರು ದೇಶದಿಂದ ಜನರು ಬರ್ತಾರೆ, ಪೂಜಿಸ್ತಾರೆ, ಹೂವಿನ ಹಾಕ್ತಾರೆ, ಎಲ್ಲಾ ಮಾಡ್ತಾರೆ. ಬಟ್ ನನ್ನ ಎಲ್ಲರೂ ಕೂಡ ಕಾಲಲ್ಲಿ, ಚಪ್ಪಲಿಗಾಲಲ್ಲಿ, ಬೂಟ್ಗಾಲಲ್ಲಿ ತುಳ್ಕೊಂಡು ಹೋಗ್ತಾನೆ ಇರ್ತಾರಂತ. ಯಾರು? ಟೇಲ್ಸ್ಗೆಲ್ಲ ಹೇಳುತ್ತೆ. ಅವಾಗ ಆ ಮೂರ್ತಿ ಹೇಳುತ್ತೆ, ನಿನಗೆ ನೆನ್ಪಿದ್ಯಾ ಅವತ್ತು ಶಿಲ್ಪಿ ಉಳಿಪೆಟ್ಟನ್ನ ಕೊಟ್ಟಾಗ ನೀನ್ ತಡ್ಕೊಳ್ಳಿಲ್ಲ, ನನಗೆ ಪೆಟ್ ಮೇಲೆ ಪೆಟ್ ಕೊಟ್ಟಾದ್ರೂ ಕೂಡ ನಾನು ತಡ್ಕೊಂಡಿರೋದಕ್ಕೆ ಇವತ್ತು ಸುಂದರವಾಗಿರುವಂತ ಮೂರ್ತಿ ಆಗಿದ್ದೀನಿ. ಹಾಗಾಗಿ ನನ್ನನ್ನ ಪೂಜಿಸ್ತಿದ್ದಾರೆ ಎಲ್ರು. ನೀನು ಅವತ್ತಿನ ದಿನ ನೋವನ್ನ ತಡ್ಕೊಳ್ಳಿಲ್ಲ, ಹಾಗಾಗಿ ನೀನು ಎಲ್ರು ಕೂಡ ನಿನ್ನ ತುಳ್ಕೊಂಡು ಹೋಗ್ತಿದ್ದಾರೆ ಅಂತ. ಹಾಗಾಗಿ ವಿದ್ಯಾರ್ಥಿಗಳು ತಿಳ್ಕೊಳ್ಬೇಕಾಗಿರೋದೇನು? ವಿದ್ಯಾರ್ಥಿಗಳು ಒಬ್ಬ ಶಿಕ್ಷಕನಾದವನು ದಂಡಿಸ್ತಿದ್ದಾನೆ, ಒಬ್ಬ ಶಿಕ್ಷಕನಾದವನು ಶಿಕ್ಷಿಸ್ತಿದ್ದಾನೆ, ಒಬ್ಬ ಶಿಕ್ಷಕನು ನಿಮಗೆ ಬೈತಿದ್ದಾನೆ ಅಂತ ಅರ್ಥ ಏನ್ ಗೊತ್ತಾ? ನಿಮ್ಮನ್ನ ಸುಂದರ ಸುಂದರ ಮೂರ್ತಿಗಳನ್ನಾಗಿ ಮಾಡೋದಕ್ಕೆ ಮಾತ್ರ. ನೀವೇ ಡಿಸೈಡ್ ಮಾಡ್ಕೋಬೇಕು, ನೆಲದ ಮೇಲೆ ಆಗಿರುವಂತ ಟೇಲ್ಸ್ ಆಗ್ತಿರೋ ಅಥವಾ ಒಳ್ಳೆಯ ಮೂರ್ತಿ ಆಗ್ತಿರೋ ಅಂತಕ್ಕಂಥದ್ದು ನೀವೇ ಡಿಸೈಡ್ ಮಾಡ್ಕೊಳ್ಳಿ. ಹಾಗೆ ಸಮಯದ ಅಭಾವ